ಇವತ್ತಿನ 1 PM ನ್ಯೂಸ್ ಎಕ್ಸ್ಕ್ಲೂಸಿವ್ ನಲ್ಲಿ ಕಾಂಗ್ರೆಸ್ನ ಸಮಾವೇಶ ಸಂಘರ್ಷ ಬಹಳ ಸದ್ದು ಮಾಡ್ತಾ ಇದೆ. ಬಿಜೆಪಿ ಆಯಿತು, ಬಿಜೆಪಿಯ ನಂತರ ಈಗ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟವ ಅನ್ನುವಂತಹ ಚರ್ಚೆಗಳು ಶುರುವಾಗ್ತಾ ಇದೆ. ಕಾರಣ ಸಮಾವೇಶ ಸಂಘರ್ಷ. ವಿವಾದ ಹೆಚ್ಚಾಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರ ಆಪ್ತರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಸಮಾವೇಶ ಮಾಡೋದಿಕ್ಕೆ ಸಿದ್ದರಾಮಯ್ಯ ಬಣ ಮುಂದಾಗಿತ್ತು. ಈ ಸಮಾವೇಶ ಸಂಘರ್ಷ ಶುರುವಾಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಆಪ್ತರು ಎಚ್ಚೆತ್ತುಕೊಂಡಿದ್ದಾರೆ. ಪಕ್ಷದಿಂದಲೇ ಸ್ವಾಭಿಮಾನಿ ಸಮಾವೇಶಕ್ಕೆ ತೀರ್ಮಾನಗಳಾಯಿತು. ಪ್ರತ್ಯೇಕ ಸಮಾವೇಶದಿಂದ ತಪ್ಪು ಮಾಹಿತಿ ರವಾನೆ ಆಗತ್ತೆ ಅನ್ನುವಂಥದ್ದನ್ನ ಅರಿತಂತಹ ಸಿದ್ದರಾಮಯ್ಯ ಆಪ್ತರು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದಲೇ ಸಮಾವೇಶ ಸಾಧ್ಯತೆ ಇದೆ. ಹಿಂದುಳಿದ ವರ್ಗಗಳ ಒಕ್ಕೂಟದ ಜೊತೆ ಕಾಂಗ್ರೆಸ್ನಿಂದ ಸಮಾವೇಶದ ಹೊಣೆಯನ್ನ ಹಿಂದುಳಿದ ವರ್ಗಗಳ ಒಕ್ಕೂಟ ಹೊತ್ಕೊಂಡಿದೆ. ಕಾರ್ಯಕ್ರಮಕ್ಕೆ ಎಲ್ಲ ಸಚಿವರು ಕಡ್ಡಾಯವಾಗಿ ಹಾಜರಿರಬೇಕು ಅನ್ನುವಂತಹ ಸೂಚನೆ ಕೂಡ ನೀಡಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆಗೆ ದೂರು ಕೊಡ್ತಾ ಇದ್ದ ಹಾಗೆ ಈಗ ಪಕ್ಷದ ವೇದಿಕೆಯಲ್ಲೇ ಸಮಾವೇಶ ಅನ್ನೋ ತೀರ್ಮಾನಕ್ಕೆ ಬರಲಾಗಿದೆ. ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಸಿದ್ದರಾಮಯ್ಯ ಬಣದಿಂದ ಸಮಾವೇಶಕ್ಕೆ ಎಲ್ಲ ಸಿದ್ಧತೆಗಳು ಆಗಿತ್ತು, ಸ್ವಾಭಿಮಾನಿ ಸಮಾವೇಶ. ಆದರೆ ಡಿ.ಕೆ. ಶಿವಕುಮಾರ್ ಬಣಕ್ಕೆ ಇದಿಷ್ಟ ಇರಲಿಲ್ಲ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೈಕಮಾಂಡ್ಗೆ ಪತ್ರದ ಮುಖೇನ ದೂರು ಕೊಟ್ಟು ವಿವಾದ ಹೆಚ್ಚಾಗ್ತಾ ಇದ್ದ ಹಾಗೆ ಈಗ ಸಿದ್ದರಾಮಯ್ಯನವರ ಆಪ್ತರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಪಕ್ಷದ ವೇದಿಕೆಯಲ್ಲೇ ಪಕ್ಷದಿಂದಲೇ ಈ ಸಮಾವೇಶ ಆಗಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷದಿಂದಲೇ ಈಗ ಸಮಾವೇಶ, ಹಿಂದುಳಿದ ವರ್ಗಗಳ ಒಕ್ಕೂಟದ ಜೊತೆ ಕಾಂಗ್ರೆಸ್ನಿಂದ ಸಮಾವೇಶ ಆಗುತ್ತೆ. ಕಾರ್ಯಕ್ರಮಕ್ಕೆ ಎಲ್ಲ ಸಚಿವರು ಕಡ್ಡಾಯವಾಗಿ ಹಾಜರಿರಬೇಕು ಅನ್ನುವಂತಹ ಸೂಚನೆ ಕೂಡ ನೀಡಲಾಗಿದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದ್ ಕಡೆ ಸ್ವಾಭಿಮಾನಿ ಸಮಾವೇಶಕ್ಕೆ ಸಿದ್ಧತೆಗಳಾಗಿತ್ತು. ಡಿಸೆಂಬರ್ 5ನೇ ತಾರೀಕು ಸಮಾವೇಶ ಮಾಡಬೇಕು, ಅದಕ್ಕಾಗಿ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ರು. ಇದನ್ನ ಅರಿತಂತಹ ಡಿ.ಕೆ. ಶಿವಕುಮಾರ್ ಬಣ ಇದಕ್ಕೆ ವಿರೋಧ ವ್ಯಕ್ತಪಡಿಸಿತು. ಏನೇ ಸಮಾವೇಶಗಳಾದರೂ ಕೂಡ ಪಕ್ಷದ ವೇದಿಕೆಯಲ್ಲೇ ಆಗಬೇಕು, ಪಕ್ಷದಿಂದಲೇ ಆಗಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದು ಹೈಕಮಾಂಡ್ಗೆ ದೂರು ಕೊಟ್ಟಿದ್ರು. ಪತ್ರದ ಮುಖೇನ ದೂರನ್ನ ಬರೆದಿದ್ರು. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಆಪ್ತರು ಕೂಡ ಎಚ್ಚೆತ್ತುಕೊಂಡ್ರು. ಈಗ ಪಕ್ಷದಿಂದಲೇ ಸ್ವಾಭಿಮಾನಿ ಸಮಾವೇಶಕ್ಕೆ ತೀರ್ಮಾನ ಆಗಿದೆ. ಈ ವಿಚಾರದ ಬಗ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಕೇಳಿದ್ರೆ ಸಮಾವೇಶದ ಬಗ್ಗೆ ಮುಖ್ಯಮಂತ್ರಿಗಳು ನನ್ಗೆ ಹೇಳಿದ್ರು, ಆ ಬಗ್ಗೆ ನಂಗೆ ಗೊತ್ತಿದೆ, ಆದರೆ ದೂರಿನ ವಿಚಾರ ನಂಗೆ ಗೊತ್ತಿಲ್ಲ ಅನ್ನೋದನ್ನ ಹೇಳಿದ್ರು. ಇನ್ನು ಸಿಎಂ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚಿಸಿದ ನಂತರ ರಾಹುಲ್ ಗಾಂಧಿಯಿಂದ ಸಮಾವೇಶಕ್ಕೆ ಸಮ್ಮತಿ ಸಿಕ್ಕಿದೆ. ಹಾಸನ ಸಮಾವೇಶದ ಬಗ್ಗೆ ರಾಹುಲ್ಗೆ ಸಿಎಂ ಸಿದ್ದರಾಮಯ್ಯ ವಿವರಣೆಯನ್ನ ನೀಡಿದ್ರು. ಅದರ ಬಳಿಕ ರಾಹುಲ್ ಗಾಂಧಿ ಕೂಡ ಈ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಸಮ್ಮತಿಯನ್ನ ಸೂಚಿಸಿದ್ದಾರೆ. ಸ್ವಾಭಿಮಾನಿ ಸಮಾವೇಶಕ್ಕೆ ಈಗ ರಾಹುಲ್ ಗಾಂಧಿಯಿಂದಲೂ ಕೂಡ ಗ್ರೀನ್ ಸಿಗ್ನಲ್. ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಇವತ್ತು ರಾಹುಲ್ ಗಾಂಧಿ ಅವರಿಗೆ ಸ್ವಾಭಿಮಾನಿ ಸಮಾವೇಶದ ಕುರಿತಾಗಿ ಮಾಹಿತಿಯನ್ನ ಕೊಟ್ಟರು. ಯಾಕಾಗಿ ಸಮಾವೇಶ ಮಾಡ್ತಾ ಇದ್ದೀವಿ, ಅದರ ಅನಿವಾರ್ಯತೆ ಏನು ಅನ್ನೋದರ ಬಗ್ಗೆ ತಿಳಿಸಿ ಹೇಳಿದ್ರು. ಸೊ ರಾಹುಲ್ ಗಾಂಧಿ ಅವರಿಂದಲೂ ಕೂಡ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಜೆಡಿಎಸ್ನ ಭದ್ರಕೋಟೆ, ಆ ಭದ್ರಕೋಟೆಯಲ್ಲಿ ಸಮಾವೇಶ ಮಾಡಿದ್ರೆ ಪಕ್ಷಕ್ಕೆ ಲಾಭ ಆಗತ್ತೆ, ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗೆ ಅನುಕೂಲ ಆಗತ್ತೆ. ಇದನ್ನ ತಿಳಿಸಿ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ಜೆಡಿಎಸ್ ಭದ್ರಕೋಟೆಯಲ್ಲೇ ಸಮಾವೇಶ ಮಾಡೋದು, ಸಮಾವೇಶದಿಂದ ಪಕ್ಷಕ್ಕೆ ಬಲ ಬರುತ್ತೆ. ಹಾಗಾಗಿ ಈ ಸಮಾವೇಶವನ್ನ ಮಾಡೋಣ. ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ಇದೆ, ಆ ಚುನಾವಣೆಗೆ ಸಮಾವೇಶ ಮಾಡೋದ್ರಿಂದ ಅನುಕೂಲ ಆಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರಿಗೆ ವಿವರಣೆಯನ್ನ ನೀಡಿದರು. ಹಾಸನ ಸಮಾವೇಶದ ಅಗತ್ಯತೆ ಏನು, ಯಾಕಾಗಿ ಸಮಾವೇಶ ಅನ್ನೋದರ ಮಾಹಿತಿಯನ್ನ, ವಿವರಣೆಯನ್ನ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ರು. ಅದರ ಬೆನ್ನಲ್ಲೇ ಈಗ ಸಿಎಂ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಸೂಚಿಸಿದ್ದಾರೆ. ಸಮ್ಮತಿ ಸಿಕ್ಕಿದೆ ಸಿಎಂ ಸಮಾವೇಶಕ್ಕೆ. ಜೆಡಿಎಸ್ ಭದ್ರಕೋಟೆಯಲ್ಲಿಯೇ
ಸ್ವಾಭಿಮಾನಿ ಸಮಾವೇಶ ಮಾಡೋದು ಯಾಕೆ ಅನ್ನೋದರ ವಿವರಣೆಯನ್ನು ರಾಹುಲ್ ಗಾಂಧಿ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಈಗ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಅವರಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ದೇವೇಗೌಡರ ಭದ್ರಕೋಟೆ ಹಾಸನ, ಸೊ ಭದ್ರಕೋಟೆಯಲ್ಲೇ ಸಮಾವೇಶ ಮಾಡೋದ್ರಿಂದ ಪಕ್ಷಕ್ಕೆ ಬಲ ಬರುತ್ತೆ. ಜೊತೆಗೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿದೆ, ತಾಲೂಕ್ ಪಂಚಾಯತ್ ಚುನಾವಣೆಗಳಿದೆ, ಆ ಚುನಾವಣೆಗೂ ಕೂಡ ಲಾಭ ಆಗುತ್ತೆ. ಹಾಗಾಗಿ ಸಮಾವೇಶವನ್ನ ಮಾಡಬೇಕು ಅಂತ ತೀರ್ಮಾನಿಸಿದ್ವಿ. ಜೆಡಿಎಸ್ಗೆ ಟಕ್ಕರ್ ಕೊಡಲು ಈ ಸಮಾವೇಶ ಸಹಕಾರಿಯಾಗತ್ತೆ. ಈ ವಿಷಯವನ್ನ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿ ಹೇಳಿದ್ದಾರೆ. ಹಾಗಾಗಿ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಿಂದುಳಿದ ವರ್ಗಗಳ ಒಕ್ಕೂಟದ ಜೊತೆ ಕಾಂಗ್ರೆಸ್ನಿಂದ ಸ್ವಾಭಿಮಾನಿ ಸಮಾವೇಶ. ಜೊತೆಗೆ ಈ ಸಮಾವೇಶಕ್ಕೆ ಎಲ್ಲ ಸಚಿವರು ಕಡ್ಡಾಯವಾಗಿ ಹಾಜರಿರಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿ ಹೇಳಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಡಿಸೆಂಬರ್ 5ನೇ ತಾರೀಕು ಸ್ವಾಭಿಮಾನಿ ಸಮಾವೇಶ, ಆ ಸಮಾವೇಶದ ಅಗತ್ಯತೆ ಏನು ಅನ್ನೋದರ ವಿಚಾರವನ್ನ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಅನ್ನುವಂಥದ್ದು. ಸೊ ಅವರಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹಾಗಾದ್ರೆ ಈಗ. ಹೌದು ವೀಣಾ, ಬೆಳಗ್ಗೆಯಿಂದಲೂ ಕೂಡ ಒಂದು ಹುಟ್ಟು ಹಾಕಿದ್ದಂಥ ಒಂದು ಪತ್ರಕ್ಕೆ ಈಗ ಒಂದು ರೀತಿಯಲ್ಲಿ ಹೈಕಮಾಂಡ್ ಸಮ್ಮುಖದಲ್ಲೇ ಒಂದು ಕ್ಲಿಯರೆನ್ಸ್ ಸಿಕ್ಕಿದೆ ಅನ್ನುವಂಥದ್ದು. ಅಂದರೆ ಆ ಪತ್ರ ಸಾಕಷ್ಟು ಅಸಮಾಧಾನಗಳನ್ನು ಹುಟ್ಟು ಹಾಕಿತ್ತು. ನಾಯಕರು ಯಾರು ಬರೆದಿರ್ಬೋದು, ಯಾವ ತಂಡ ಬರೆಸಿರ್ಬೋದು, ಇವೆಲ್ಲವೂ ಕೂಡ ಬೆಳಗ್ಗೆಯಿಂದ ಚರ್ಚೆ ಆಗ್ತಾ ಇತ್ತು. ಅದರ ಜೊತೆಗೆ ಬೆಳಗ್ಗೆ DCM ಕೂಡ ಒಂದು ಸಣ್ಣ ಕ್ಲಿಯರೆನ್ಸ್ ಕೊಟ್ಟಿದ್ರು, ನನ್ನ ಜೊತೆ ಮಾತುಕತೆ ಆಗಿದೆ ಅಂತ. ಆದರೆ ಸಿದ್ದರಾಮಯ್ಯ ಅವರು ಅಷ್ಟಕ್ಕೆ ಮಾತ್ರಕ್ಕೆ ನಿಲ್ಲಿಲ್ಲ. ಇವತ್ತು ಪಾರ್ಲಿಮೆಂಟ್ನಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿಗೆ ವಿಶ್ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಹೊತ್ತು ಮಾತುಕತೆಯನ್ನು ನಡೆಸಿದರು. ಮಾತುಕತೆ ನಡೆಸುವಂಥ ಸಂದರ್ಭದಲ್ಲಿ ಹಾಸನದ ವಿಚಾರವೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿ ಇದು ಪಕ್ಷ ಮತ್ತು ಹಿಂದುಳಿದ ಒಕ್ಕೂಟಗಳ ಸಂಘಟನೆ ಆಯೋಜನೆ ಮಾಡಿರುವಂಥ ಸಮಾವೇಶ, ಇದು JDS ಭದ್ರಕೋಟೆಯಲ್ಲಿ ನಡೆಸ್ತಾ ಇರುವಂಥದ್ದು. JDSಗೆ ಒಂದು ಈ ಸಂದರ್ಭದಲ್ಲಿ ಮೊನ್ನೆ ಉಪಚುನಾವಣೆಯಲ್ಲೂ ಕೂಡ ಒಳ್ಳೆ ನಮಗೆ ಫಲಿತಾಂಶ ಬಂದಿದೆ. ಅದೇ ಫಲಿತಾಂಶವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕಾದ್ರೆ ಮುಂದೆ ಫೆಬ್ರವರಿ ಅಥವಾ ಫೆಬ್ರವರಿಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿದೆ. ಆ ಸಂದರ್ಭವನ್ನು ನೋಡಿಕೊಂಡು ಈಗ ಮಾಡೋದ್ರಿಂದ ನಮ್ಮ ಸಂಘಟನೆ ಕೂಡ ಅಲ್ಲಿ ಬಲಗೊಳ್ಳುತ್ತೆ ಮತ್ತು ಒಳ್ಳೆ ಮೆಸೇಜ್ ಕೂಡ ಕೊಟ್ಟಂಗಾಗುತ್ತೆ. ಚುನಾವಣೆ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಇದು ಮಾಡೋದ್ರಿಂದ ನಮಗೆ ಒಳ್ಳೆ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡ್ಬೋದು ಅನ್ನುವಂಥ ವಿವರಣೆಯನ್ನು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟರು ಮತ್ತು ಎಕ್ಸ್ಪ್ಲೈನ್ ಮಾಡಿದರು. ಏನೇನು ಆಯಿತು, ಯಾಕೆ ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸುಮಾರು 20 ರಿಂದ 25 ನಿಮಿಷಗಳ ಕಾಲ ಮಾತುಕತೆ ನಡೆಸಿ ಆಮೇಲೆ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಅದಕ್ಕೆ ಕ್ಲಿಯರೆನ್ಸನ್ನು, ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ. ಆಯಿತು, ನೀವು ಸಮಾವೇಶವನ್ನು ಮಾಡಿ ಅನ್ನುವಂಥದ್ದು. ಅಂದರೆ ಪತ್ರದಲ್ಲಿ ಒಂದು ಅಸಮಾಧಾನ ಇತ್ತು, ಪಕ್ಷವನ್ನು ತೊಡಗಿಸ್ಕೊಳ್ತಾ ಇಲ್ಲ, ಸಿದ್ದರಾಮೋತ್ಸವದ ಮಾದರಿಯಲ್ಲಿ ಮಾಡಲಾಗ್ತಾ ಇದೆ, ಇದು ವ್ಯಕ್ತಿ ಪೂಜೆ ಆಗ್ತಾ ಇದೆ ಅನ್ನುವಂತಹ ಅಂಶಗಳು ಉಲ್ಲೇಖ ಮಾಡಿ ಪತ್ರವನ್ನು ಬರೆಯಲಾಗಿತ್ತು AICCಗೆ, ಖರ್ಗೆ ಅವರಿಗೆ. ಸೊ ಇದಕ್ಕೆ ಉತ್ತರವಾಗಿ ಹೈಕಮಾಂಡ್ ಸಮ್ಮುಖದಲ್ಲೇ ಈಗ ಒಂದು ಕ್ಲಿಯರೆನ್ಸ್ ಸಿಕ್ಕಿರುವಂಥದ್ದು ಮತ್ತು ರಾಹುಲ್ ಗಾಂಧಿ ಅವರೇ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಹೆಚ್ಚು ಕಡಿಮೆ ಈ ಒಂದು ಏನು ಪತ್ರದ ವಿಚಾರ ಹುಟ್ಟಾಕೊಂಡಿತ್ತು ಅದು ಸಮಾಪ್ತಿ ಆಯಿತು ಅಂತ ಅನ್ಸುತ್ತೆ ವೀಣಾ. ಒಟ್ನಲ್ಲಿ ಈಗ ಅಪಸ್ವರ ಎದ್ದಿತ್ತು ಈ ಸಮಾವೇಶಕ್ಕೆ, ಜೊತೆಗೆ ವಿರೋಧ ಇತ್ತು. ಆ ವಿರೋಧದ ನಡುವೆನೆ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು ಮಂಜು. ಸೊ ಈಗ ಸಿದ್ದರಾಮಯ್ಯನವರ ಕೈಯೇ ಒಂದು ರೀತಿ ಮೇಲಾಯ್ತಾ ಅನ್ನುವಂತಹ ಪ್ರಶ್ನೆ, ಚರ್ಚೆಗಳು ಕೂಡ ಸಹಜ ಅಲ್ವಾ? ಹೌದು ಹೌದು, ಸಿದ್ದರಾಮಯ್ಯ ಅವರ ಒಂದು ಮೇಲ್ಗೈ ಆಯಿತು ಮತ್ತು ಅವರ ಹೆಸರಿನಲ್ಲಿ ನಡೀತಾ ಇದೆ ಅನ್ನುವಂಥ ಏನು ಆರೋಪ ಮಾಡಿದ್ರು ಪತ್ರದಲ್ಲಿ, ಅಂದರೆ ಸಿದ್ದರಾಮೋತ್ಸವದ ಮಾದರಿಯಲ್ಲಿ ವ್ಯಕ್ತಿ ಪೂಜೆ ಆಗ್ತಾ ಇದೆ, ಪಕ್ಷವನ್ನು ಪಕ್ಕಕ್ಕಿಟ್ಟಿದ್ದಾರೆ ಅನ್ನುವಂಥದ್ದು ಎಲ್ಲ ಪ್ರಶ್ನೆಗಳನ್ನು ಪತ್ರ ಹುಟ್ಟು ಹಾಕಿತ್ತು. ಆ ಪತ್ರಕ್ಕೆ ಉತ್ತರವಾಗಿ ಈಗ ಕ್ಲಿಯರೆನ್ಸ್ ಕೊಟ್ಟಿರುವಂಥದ್ದು ರಾಹುಲ್ ಗಾಂಧಿ ಅವರು, ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು, ನೀವು ಮಾಡಿ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಪೂರ್ತಿಯಾಗಿ ವಿವರಣೆ ನೀಡಿದ್ದಾರೆ. ನಾವು ಪಕ್ಷ ಮತ್ತು ಸಚಿವರುಗಳನ್ನು, ನಮ್ಮ
ಶಾಸಕರುಗಳನ್ನ, ಕಾರ್ಯಕರ್ತರನ್ನ ಎಲ್ಲವೂ ಕೂಡ ಆ ಒಂದು ಸಮಾವೇಶದಲ್ಲಿ ಇರ್ತಾರೆ. ಜೊತೆಗೆ ಹಿಂದುಳಿದ ವರ್ಗಗಳ ಒಕ್ಕೂಟ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ ಒಂದು ರೀತಿಯಲ್ಲಿ ನಮ್ಮ ಪಕ್ಷದ ಇದು ಶಕ್ತಿ ಪ್ರದರ್ಶನವೇ ಹೊರತು ನನ್ನದಲ್ಲ ಅನ್ನುವಂಥ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ವಿವರಣೆಯನ್ನು ಕೇಳಿದಂಥ ರಾಹುಲ್ ಗಾಂಧಿ ಅವರು ಗೋ ಅಂತ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ನೀವು ಮುಂದುವರಿಸಿ ಸಂಘಟನೆ ಮಾಡಿ ಅಥವಾ ಸಮಾವೇಶ ಮಾಡಿ ಅನ್ನುವಂಥ ಅರ್ಥದಲ್ಲಿ ಅವರಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂಥದ್ದು. ಇದು ಅಂತಿಮವಾಗಿ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಬಲ ತುಂಬಿದೆ ಅನ್ನುವಂಥದ್ದನ್ನ ನಾವು ಹೇಳ್ಬೋದಾಗುತ್ತೆ ವೀಣಾ. ಮಂಜು, ಅಂದ್ರೆ ಹಿಂದುಳಿದ ವರ್ಗಗಳ ಒಕ್ಕೂಟನೇ ಈ ಸಮಾವೇಶದ ನೇತೃತ್ವವನ್ನು ವಹಿಸಿಕೊಳ್ಳುತ್ತಲ್ವಾ ಹಾಗಾದ್ರೆ? ಹೌದು, ಅಂದ್ರೆ ಪೂರ್ತಿ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅದಕ್ಕೆ ಉತ್ತರ ಸಿಕ್ಕಿದೆ. ಅವರು ಮಾತಾಡುವಂಥ ಸಂದರ್ಭದಲ್ಲಿ ಪಕ್ಷವನ್ನೂ ಕೂಡ ಬಳಸ್ಕೊಳ್ತೇವೆ, ನಮ್ಮ ಸಚಿವರುಗಳು ಬಳಸ್ಕೊಳ್ತೇವೆ, ನಮ್ಮ ಕಾರ್ಯಕರ್ತರು ಇರ್ತಾರೆ, ಮತ್ತೆ ಶಾಸಕರು ಇರ್ತಾರೆ, ಎಲ್ಲರೂ ಇರ್ತಾರೆ. ಆದರೆ ಸಂಘಟನೆ ಮಾಡ್ತಾ ಇರುವಂಥದ್ದು ಆ ಕಾರ್ಯಕ್ರಮ ಸಂಘಟನೆ ಮಾಡ್ತಾ ಇರುವಂಥದ್ದು ಹಿಂದುಳಿದ ವರ್ಗಗಳ ಒಕ್ಕೂಟ ಅನ್ನುವಂಥದ್ದು. ಪತ್ರದಲ್ಲಿ ಅದೇ ಆರೋಪ ಮಾಡಿದ್ರು. ನೀವು ಕೇವಲ ವ್ಯಕ್ತಿ ಪೂಜೆ ಹೆಸರಲ್ಲಿ ಅಂತಾನೆ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಯಾಕಂದ್ರೆ ನೀವು ಬೇರೆಯವ್ರನ್ನ ಯಾರನ್ನೂ ಕೂಡ ಪಕ್ಷದ ಕಾರ್ಯಕರ್ತರನ್ನ, ಪಕ್ಷದ ವೇದಿಕೆಯನ್ನು ಬಳಸ್ಕೊಳ್ತಾ ಇಲ್ಲ, ಈ ರೀತಿ ಮಾಡೋದು ಸರಿ ಅಲ್ಲ ಅನ್ನುವಂಥದ್ದು ಪತ್ರದಲ್ಲಿ ಆರೋಪ ಮಾಡಿದ್ರು. ಆದರೆ ವಿವರಣೆ ಕೊಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಇದನ್ನೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾರು ಏನು ಮಾಡ್ತಾ ಇರೋದು, ಆಯೋಜನೆ ಮಾಡಿರೋದು ಯಾರು, ಏನು ಅನ್ನುವಂಥದ್ದನ್ನ ಎಲ್ಲ ವಿವರಣೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ವೀಣಾ. ಎಸ್ ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.